ಯಾರಮ್ಮ ನೀನು? ನನ್ನ ಹೆಸರು ಪಾರ್ವತಿ. ಪಾರ್ವತಿನ? ವಿಷ್ಣುವಿನ ದೇವಸ್ಥಾನಕ್ಕೆ ಬೆಳಗ್ಗೆ ಪಾರ್ವತಿನೇ ಬಂದ್ಬಿಟ್ಟಿದ್ದಾಳಲ್ಲ, ಏನಿವತ್ತು ವಿಶೇಷ? ತುಂಬಾ ವಿಶೇಷನೇ. ಇವತ್ ನಾನು ಮದ್ವೆ ಆಗಿದ್ದೀನ. ಮತ್ತೆ ನಿಮ್ಮ ಮನೆಯವರೆಲ್ಲಿ? ರಾತ್ರಿ ಆಫೀಸಿಂದ ಲೇಟ್ ಆಗಿ ಬಂದು ಸುಸ್ತಾಗಿ ಮಲ್ಗಿದ್ದಾರೆ. ಇಷ್ಟ ಬೇಗ ಹೇಳ್ಸದ್ ಬೇಡ ಅಂತ. ಮದ್ವೆ ದಿನ ನೆನಪಿಲ್ಲ, ಹುಟ್ಟಿದ ದಿನ ನೆನಪಿಲ್ಲ ಅಂತ ಗಂಡನ ನಿದ್ದೆ ಹಾಳು ಮಾಡೋರೇ ಜಾಸ್ತಿ. ಅಂಥದ್ರಲ್ಲಿ ನೀನು ಗಂಡನ್ಗೆ ತೊಂದರೆ ಆಗ್ಬಾರ್ದು ಅಂತ ಒಬ್ಳೆ ಬಂದಿದ್ಯಲ್ಲಮ್ಮ, ಒಳ್ಳೆ ಗಂಡ ಹೇಳ್ತಿ. ದೊಡ್ಡ ಮಾತು. ಆದ್ರೆ ನನ್ ಗಂಡ ಎಲ್ಲಾರ ಹಾಗಲ್ಲ. ನೆನಪು ಪ್ರೀತಿ ಯಾವುದನ್ನು ಮರೆಯಲ್ಲ. ಹಾ, ಆನಿವರ್ಸರಿಗೆ ನನ್ ಗಂಡ ಕೊಡ್ಸಿದ್ ಸ್ಕೂಟಿಗೆ ಪೂಜೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀನಮ್ಮ. ತವ್ರ ಮನೆಯವರು ಎಷ್ಟು ತೊಲೆ ಬಂಗಾರ ಕೊಟ್ರು, ಎಷ್ಟು ಸಾಮಗ್ರಿ ಕೊಟ್ರು, ಎಷ್ಟು ಸೀರೆ ಕೊಟ್ರು ಅನ್ನೋದಕ್ಕಿಂತ ಗಂಡ ತಂದ್ಕೊಡೋ 1 ಮೊಳ ಮಲ್ಗೆ ಹೂವು ಹೆಣ್ಣಿಗೆ ತುಂಬಾ ಖುಷಿ ಕೊಡುತ್ತೆ ಅಂತಾರೆ. ಅಂಥದ್ರಲ್ಲಿ ನಿಮ್ ಗಂಡ ಇಂಥ ಒಳ್ಳೆ ಸ್ಕೂಟಿನೇ ತಂದ್ಕೊಟ್ಟಿದ್ದಾರೆ ಅಲ್ವಾ? ಇದ್ ಬರೀ ಸ್ಕೂಟಿ ಅಲ್ಲ, ನನ್ನ ಹೊತ್ತು ತಿರ್ಗೋ ತೇರು ಅನ್ಕೊಳ್ಳಿ. ಸೇಮ್ ನನ್ ಗಂಡನ್ ತರಾನೇ. ನಿಜ. ಮದುವೆ ದಿನಾನೇ ಬಂದಿರೋ ಈ ತೇರ್ಗೊಂದು ಪೂಜೆ, ಪುಟ್ಟು ಹುಡುಗಿ ತರ ಅದನ್ನ ನೋಡ್ತಾ ಇರೋ ನಿಮ್ ಸಂಭ್ರಮ, ಇವೆಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಜನರ ಮನೇಲೇ ಆಗೋದು ಅಲ್ವಾ? ಎಲ್ಲ ಒಳ್ಳೆಯದಾಗಲಿ. ದೀರ್ಘ ಸುಮಂಗಲಿ ಭವ, ವಾಹನ ಸೌಖ್ಯ ಪ್ರಾಪ್ತಿರಸ್ತು. ಹಾಗೆ ಮುಂದಿನ ಸಲ ಬರ್ತಾ ನಿಮ್ ಗಂಡನು ಇದೇ ಸ್ಕೂಟಿಲಿ ಹಿಂದೆ ಕುಳಿಸ್ಕೊಂಡ್ ಬನ್ನಿ. ಖಂಡಿತ. ನಿಧಾನ ಕೂಡಿಸಿ ಬಲ್ಗಡೆ ಹೋಗಿ. ಅದ್ ಹುಟ್ಟಿದ ಮನೆ, ಇದ್ ಮೆಟ್ಟಿದ ಮನೆ. ವಿಷಯ ಯಾವುದೇ ಇರಲಿ, ಸಿಂಪಲ್ ಆಗಿರ್ಬೇಕಷ್ಟೆ. ಅತಿ ಆದರೆ ಅಸಹ್ಯ ಅನ್ಸುತ್ತೆ. ಈ ಎಕ್ಸ್ಟ್ರಾ ಎಲ್ಲ ಯಾಕೆ? ಕಟಿಂಗ್ ಪ್ಲೇಯರ್ ಕೊಡ ಸ್ವಲ್ಪ. ಬೇಗ ಕೊಡು, ಮನೇಲಿ ಇನ್ನೂ ಎಷ್ಟು ಕೆಲಸ ಇದೆ ಗೊತ್ತಾ? ಹಾಗೆ ಮನೇನು ಗುಡ್ಸಿ ಒಂದ್ಸಲ ಒರೆಸ್ಬಿಡಿ. ಇನ್ನೇನ್ರಿ ಮತ್ತೆ? ಹೊರಗಡೆ ನೋಡಿದ್ರೆ ನೀವು ದೊಡ್ಡ ಬಿಸ್ನೆಸ್ ಮೆನ್, ದೇಸಿ ಡಿಸೈನ್ಸ್ ಓನರ್ ರಾಜೇಂದ್ರ ಪ್ರಸಾದ್. ಜನ ನಿಮ್ ಮುಂದೆ ಕೈ ಕೊಟ್ಕೊಂಡು ನಿಲ್ತಾರೆ. ನೀವು ನೋಡಿದ್ರೆ ಲ್ಯಾಡರ್ ಹತ್ಕೊಂಡು ಡೆಕೋರೇಷನ್ ಕೆಲಸ ಮಾಡ್ಕೊಂಡು ನಿಂತಿದ್ದೀರಲ್ಲ, ಮೊದಲು ಇಳಿರಿ ಕೆಳಗಡೆ. ಬೆಳಗ್ಗೆ ನಮ್ಮನೆಗೆ 4 ನ್ಯೂಸ್ ಪೇಪರ್ ಬರುತ್ತೆ, 2 ಕನ್ನಡ, ನಿನ್ ಶೋಕಿಗೆ 2 ಇಂಗ್ಲಿಷ್. ಎಲ್ಲ ಪೇಪರು ಓದ್ದೆ. ಯಾವ್ದ್ರಲ್ಲೂ ಈ ಬಿಸ್ನೆಸ್ ಮೆನ್ಗಳು ಮನೇಲಿ ಕೆಲಸ ಮಾಡಲ್ಲ ಅಂತ ಸುದ್ದಿ ಬಂದಿಲ್ವಲ್ಲ.